ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇಂಟ್ರೆಸ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂತ ನಿಮಗೆ ಟೈಟಲ್ ಮತ್ತು ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು. ಸೊ ಒಂದು ಘಟನೆ ಆಗಿದೆ ಕನ್ನಡ ಯೂಟ್ಯೂಬರ್ಸ್ಗಳ ಮಧ್ಯೆ, ಕನ್ನಡ ಯೂಟ್ಯೂಬರ್ಸ್ ಕಮ್ಯುನಿಟಿ ಮಧ್ಯೆ ಒಂದು ಗಲಾಟೆ ಆಗಿದೆ, ಒಂದು ಘಟನೆ ನಡೆದಿದೆ. ಅದ್ರ ಬಗ್ಗೆ ಮಾತಾಡೋಕೆ ಹೋಗ್ತೀವಿ. ಸೊ ಈ ಘಟನೆ ನಡೆದಿರೋದು ಬಂದ್ಬಿಟ್ಟು ಜಾನ್ ಫಸ್ಟ್ ಏನಾಗಿದೆ, ನಾರ್ಮಲ್ ಆಗಿ ಈ ಘಟನೆಯಲ್ಲಿ ಬಂದಿರೋದು ಕನ್ನಡ ಯೂಟ್ಯೂಬರ್ ಹೆಸರು ಬಂದ್ಬಿಟ್ಟು ರವಿ ಜಮುನಾ ಅಂತ. ಸೊ ಇವೇ ಜಾನ್ ಫಸ್ಟ್ ನಾರ್ಮಲ್ ಆಗಿ ನ್ಯೂ ಇಯರ್ ಪಾರ್ಟಿ ಮಾಡೋಕ್ಕೋಸ್ಕರ ವೆಂಕಟೇಶ್ ಅವ್ರದ್ದು ತೋಟಕ್ಕೆ ಹೋಗಿದ್ದಾರೆ. ಸೊ ಅವ್ರ ಜೊತೆಗೆ ತುಂಬಾ ಜನ ಕನ್ನಡ ಯೂಟ್ಯೂಬರ್ಸ್ ಇದ್ರು ಅನ್ನೋದೊಂದು ಇನ್ಫಾರ್ಮೇಶನ್ ಕೂಡ ಸಿಕ್ಕಿದೆ. ಸೊ ಅಲ್ಲಿ ಏನು ಮಾಡೋಗಿದ್ದಾರೆ, ತೋಟಕ್ಕೆ ನ್ಯೂ ಇಯರ್ ಪಾರ್ಟಿ ಮಾಡೋಕ್ಕೋಸ್ಕರ ಹೋಗಿದ್ದಾರೆ. ಸೊ ನ್ಯೂ ಇಯರ್ ಪಾರ್ಟಿ ಮಾಡ್ತಾ ಇರ್ಬೇಕಾದ್ರೆ ಮಧ್ಯರಾತ್ರಿ 12 ಗಂಟೆಗೆ ಸೊ ರವಿ ಜಮುನಾ ಅವರು ಪಾರ್ಟಿಯಿಂದ ಹೊರಗಡೆ ಬಂದಿದ್ದಾರೆ. ಸೊ ಹೊರಗಡೆ ಬರ್ಬೇಕಾದ್ರೆ ಏನಾಗಿದೆ, ಅದೇ ಪಾರ್ಟಿ ಮುಗಿಸ್ಕೊಂಡು ಅವತ್ತೇ ದಿನನೇ ನ್ಯೂ ಇಯರ್ ಪಾರ್ಟಿ ಮುಗಿಸ್ಕೊಂಡು ಅವ್ರ ಚಿಕ್ಕಪ್ಪರ ಮನೆಯಿಂದ ರಿಟರ್ನ್ ಆಗ್ತಿದ್ದು ಒಂದು 17 ಇಯರ್ ಓಲ್ಡ್ಗಳೆಲ್ಲ ಅವರಿಗೆ ಸಿಕ್ಕಿದ್ದಾರೆ. ಸೊ ಅವರು ಕುಡಿದು ನಶೆಯಲ್ಲಿ ಇದ್ರು, ಏನು ಮಾತಾಡಿದ್ರು ಏನೋ ಗೊತ್ತಿಲ್ಲ. ಸೊ ಅವರಿಗೆ ಕಿಚಾಯಿಸೋಕ್ಕೋಸ್ಕರ ಹುಡುಗಿ ಹತ್ರ ಹೋಗ್ಬಿಟ್ಟು ಈ ರೋಡ್ ಎಲ್ಲ ಹೋಗುತ್ತೆ ಅಂತ ಸುಮ್ಮನೆ ಕೇಳಿರೋದೆಲ್ಲ ಇದೆ. ಸೊ ಅವರು ನಾರ್ಮಲ್ ಆಗಿ ಮಾತಾಡಿರ್ತಾರೆ. ಸೊ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಹಿಂಗಿರ್ಬೋದು, ನಾರ್ಮಲ್ ಆಗಿ ಗೊತ್ತಲ್ಲ ಕನ್ನಡ ಯೂಟ್ಯೂಬರ್ಸ್ ಅಂದರೆ ನಾವು ನಾರ್ಮಲ್ ಆಗಿ ಎಲ್ಲ ಸಿಕ್ಕಾಗ ಸೆಲ್ಫಿ ತೊಗೊಳಕ್ಕೆ ಹೋಗ್ತೀವಿ ಅಥವಾ ಮಾತಾಡ್ಸೋಕೆ ಹೋಗ್ತೀವಿ. ಸೊ ಈ ಇಂಟೆನ್ಷನ್ ಇಟ್ಕೊಂಡು ಮಾತಾಡಿರ್ಬೋದು ಅವ್ರ ಜೊತೆ. ಸೊ ಮಾತಾಡಕ್ಕೆ ಹೋಗಿದ್ದಾರೆ. ಸೊ ಇದೇ ಥರ ಮಾತಾಡ್ಸಿರ್ಬೇಕಾದ್ರೆ ಸುಮ್ಮನೆ ಆದರೂ ಪದೇ ಈ ರೋಡ್ ಎಲ್ಲ ಹೋಗುತ್ತೆ ಅದು ಇದು ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ಅವ್ರಿಗೆ ಡೌಟ್ ಬಂದ್ಬಿಟ್ಟು ಅಲ್ಲಿದ್ದ ಎಸ್ಕೇಪ್ ಆಗೋಕ್ಕೆ ಅಥವಾ ಸಿಚುವೇಶನ್ ಇದ್ದ ದೂರ ಆಗೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಅಲ್ಲಿ ಆಗಿಲ್ಲ. ಸೊ ಅಲ್ಲಿ ಬರ್ಬೇಕಾದ್ರೆ ಅವರು ಚೇಸ್ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಅವ್ರು ಮುಂದೆ ನಿಂತಿದ್ದ ಕಾರಲ್ಲಿ ಹೇಳ್ಕೊಂಡಿದ್ದಾರೆ ಹುಡುಗಿನ. ಸೊ ಕಾರ್ ಒಳಗಡೆನೂ ಇಬ್ರು ಇದ್ರು ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ಕಾರ್ ಒಳಗೆ ಹೇಳ್ಕೊಂಡು ಹಂಗೆ ಟ್ರಾವೆಲ್ ಮಾಡಿದ್ದಾರೆ ಮುಂದಕ್ಕೆ. ಸೊ ಅಲ್ಲಿ ಒಂದು ರೇಪ್ ಮಾಡೋಕ್ಕೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಶನ್ ಬರ್ತಾ ಇದೆ. ಸೊ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಕಾರು ಸೆಂಟ್ರಲ್ ಒಂದು ಕಡೆ ಸ್ಟಾಪ್ ಮಾಡಿದ್ದಾರೆ. ಸೊ ಇವರು ಯೂರಿನ್ ಪಾಸ್ ಮಾಡೋಕ್ಕೋಸ್ಕರ. ಸೊ ಎಲ್ಲರೂ ಕಾರಿಂದ ಇಳಿದಾಗ ಆ ಹುಡುಗಿದು ಒಂದು ಧೈರ್ಯನ ಇಲ್ಲಿ ಮಚ್ಚಲೇಬೇಕು. ಸೊ ಅಲ್ಲೇ ಕಾರೊಳಗಿದ್ದ ರವಿ ಜಮುನಾ ಅವ್ರದ್ದು ಫೋನ್ ತೊಗೊಂಡ್ಬಿಟ್ಟು ಮಾತಾಡಿದ್ದಾರೆ. ಅವ್ರ ಅಣ್ಣಗೆ ಅಥವಾ ಫ್ಯಾಮಿಲಿಗೆ ಕಾಲ್ ಮಾಡಿದ್ದಾರೆ. ಸೊ ಕಾಲ್ ಮಾಡಿದಾಗ ಲೊಕೇಶನ್ ಎಲ್ಲ ಶೇರ್ ಆಗಿದೆ. ಸೊ ಅವ್ರು ಬಂದಿದ್ದಾರೆ ಲೊಕೇಶನ್ ಹುಡ್ಕೊಂಡು. ಸೊ ಹಿಂಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅವ್ರ ಅಣ್ಣ ಸೊ ಒಂಥರ ಫಿಲ್ಮಿ ಸ್ಟೈಲಲ್ಲೇ ನಡೆದಿದೆ. ಅವ್ರ ಅಣ್ಣನೂ ಕೂಡ ಬೇರೆ ಕಾರಲ್ಲಿ ಚೇಸ್ ಮಾಡಿಕೊಂಡು ಬಂದಿದ್ದಾರೆ. ಸೊ ಮುಂದೆ ಹೋಗಿ ನಿಲ್ಲಿಸಿದಾಗ ಅವ್ರ ಅಣ್ಣ ಅಥವಾ ಫ್ಯಾಮಿಲಿ ಅವ್ರು ಬಂದ್ಬಿಟ್ಟು ಅವ್ರ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಆ ಹುಡುಗಿನ ಸೇಫ್ ಮಾಡಿ ಕಳಿಸಿರೋಕೆ. ಅದಾದಮೇಲೆ ತುಂಬ ಜನ ಹಿಡ್ಕೊಂಡು ಹೊಡೆದಿದ್ದಾರೆ ರವಿ ಜಮುನಾ ಅವ್ರನ್ನ. ಸೊ ಈ ಥರ ಎಲ್ಲ ಏನಕ್ಕಾಯ್ತು, ತುಂಬ ನಶೆಯಲ್ಲಿದ್ರು, ಅವ್ರು ಏನು ಮಾಡಿದ್ರು ಅನ್ನೋ ಅವರಿಗೆ ಗೊತ್ತಿರಲ್ಲ. ಸೊ ಇದೆಲ್ಲ ಆಗಿದೆ. ಸೊ ಈ ಘಟನೆ ಬಗ್ಗೆ ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಸೊ ಕನ್ನಡ ಯೂಟ್ಯೂಬರ್ಸ್ ಅಂತ ಬಂದಾಗ ಒಂದು ಗೌರವ ಇರುತ್ತೆ, ಒಂದು ಸ್ಟ್ಯಾಂಡರ್ಡೈಸ್ ಅಂತ ಸೆಟ್ ಆಗಿರುತ್ತೆ. ಸೊ ನೀವು ಎಲ್ಲಾದರೂ ಕನ್ನಡ ಯೂಟ್ಯೂಬರ್ಸ್ನ ಮೀಟ್ ಮಾಡಿದಾಗ ಅವ್ರ ಜೊತೆ ಹೋಗ್ತಿರೋ ಅವ್ರ ಜೊತೆ ಸೆಲ್ಫಿ ತೊಗೋಬೇಕು ಅಥವಾ ಫೋಟೋ ತೊಗೋಬೇಕು ಅನ್ನೋದೊಂದು ಆಸೆ ಇರುತ್ತೆ. ಅವ್ರ ಜೊತೆ ಹೋಗಿ ಮಾತಾಡ್ತೀರಾ ನಾರ್ಮಲಾಗಿ. ಸೊ ಈ ಥರ ಘಟನೆಗಳು ನಡೆದಾಗ ನೆಕ್ಸ್ಟ್ ಕನ್ನಡ ಯೂಟ್ಯೂಬರ್ಸ್ ಜೊತೆ ಯಾರು ಮಾತಾಡೋಕ್ಕೆ ಹೋಗಲ್ಲ. ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಒಂದು ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋ ಅನ್ನೋ ಥರ ಬರುತ್ತೆ. ಸೊ ಓಲ್ ಕನ್ನಡ ಯೂಟ್ಯೂಬರ್ಸ್ ಕಮ್ಯುನಿಟಿ ಏನಿದೆ ಅದರಲ್ಲಿ ಒಂದು ಕಪ್ಪು ಚುಕ್ಕಿ ಅಥವಾ ಬ್ಲ್ಯಾಕ್ ಮಾರ್ಕ್ ಆಗಿ ಉಳಿದ್ಬಿಡುತ್ತೆ. ಈ ಘಟನೆ ನಡೆದಿರೋದು ಅದೇ ಥರ ಆಗೋಗಿದೆ ಈಗ. ಸೊ ನಾನು ಏನೇನಕ್ಕೆ ಇಷ್ಟಪಡ್ತೀನಿ ಆಲ್ ಕನ್ನಡ ಯೂಟ್ಯೂಬರ್ಸಿಗೆ ಅಂದರೆ, ಸೊ ನೀವೊಂದು ಇನ್ಫ್ಲುಯೆನ್ಸರ್ ಆಗಿದ್ದೀರಾ, ನಿಮಗೆ ಗೌರವ ಕೊಡ್ತಿದ್ದಾರೆ ಜನಗಳು, ನೀವೇನೋ ಒಂದು ಕಂಟೆಂಟ್ ಮಾಡಿ ನಿಮ್ಮ ಇದರಲ್ಲಿ ಒಂದು ಫೇಮಸ್ ಆಗಿದ್ದೀರಾ. ಸೊ ಅದಕ್ಕೋಸ್ಕರ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಜನಗಳು, ನಿಮ್ಮ ಕಂಟೆಂಟ್ನ ನೋಡ್ತಾ ಇದ್ದಾರೆ. ಸೊ ನಿಮ್ಮಿಂದ ಎಷ್ಟೋ ಜನ ಇನ್ಸ್ಪೈರ್ ಆಗಿರ್ಬೋದು ಅಥವಾ ನಿಮ್ಮ ಲೈಫ್ ಸ್ಟೋರಿನ ಅವ್ರ ಲೈಫ್ ಸ್ಟೋರಿಗೆ ಅಡಾಪ್ಟ್ ಮಾಡಿಕೊಂಡು ತುಂಬ ಇನ್ಸ್ಪೈರ್ ಆಗಿರೋ ಕಥೆಗಳು ತುಂಬ ಸಿಗುತ್ತೆ. ಸೊ ಈ ಥರ ಘಟನೆಗಳಲ್ಲಿ ಇನ್ವಾಲ್ವ್ ಆಗೋದು ಸರಿ ಅಂತ ನನಗೆ ಅನಿಸ್ತಿಲ್ಲ ಸ್ಪೆಷಲಿ. ಸೊ ಇದನ್ನು ಅವಾಯ್ಡ್ ಮಾಡ್ಬೇಕಂತ ಕೇಳ್ಕೊತೀನಿ. ಸೊ ಯಾವುದೋ ಪಾರ್ಟಿಲಿ ಹೋಗಿರ್ತೀರ, ಏನೋ ಆಗಿರುತ್ತೆ. ಸೊ ಎಲ್ಲ ಪಾರ್ಟಿಗೆ ಎಲ್ಲರೂ ಹೋಗಿದ್ರೆ ಎಲ್ಲರೂ ಕರೆಕ್ಟಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಪಾರ್ಟಿಲಿ ಯಾರೋ ಒಬ್ಬರು ಸ್ವಲ್ಪ ತಿಳುವಳಿಕೆ ಇರೋರು ಅಥವಾ ಸ್ವಲ್ಪ ನಾಲೆಜ್ ಇರೋದಿದ್ರೆ ನಿಮ್ಮ ಜೊತೆಗಿರೋರು ಆ ಥರ ಏನಾದ್ರು ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ಕನ್ನಡ ಯೂಟ್ಯೂಬರ್ಸಿಗೆ ಅಂತಲೇ ಅಲ್ಲ, ತುಂಬ ಜನ ಫ್ರೆಂಡ್ ಸರ್ಕಲ್ಗೆ ಅಲ್ಲಿ ಪಾರ್ಟಿ ಮಾಡೋಕೆ ಹೋಗ್ತೀರಾ. ಸೊ ನಿಮ್ಮ ಸುತ್ತಮುತ್ತ ಇರೋದು ಯಾರಾದರೂ ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಏನಾದ್ರು ಆ ಥರ ಅನಿಸಿದರೆ ಸೊ ಅವ್ರನ್ನ ಅಲ್ಲೇ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿ. ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಅವ್ರನ್ನ ಸಪ್ರೇಟಾಗಿ ಕಳ್ಸೋಕ್ಕಾದ್ರೂ ಟ್ರೈ ಮಾಡಿ. ಸೊ ಸೇಫ್ ಆಗಿರುತ್ತೆ. ಸೊ ಈ ಥರ ಕೇಸ್ಗಳು ತುಂಬಾ ಕೇಳಿ ಬರ್ತಾ ಇದೆ, ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ನ್ಯೂಸಲ್ಲಿ ಈ ಥರ ಬಂದೇ ಬರುತ್ತೆ ಇಡೀ ವರ್ಷದಲ್ಲಿ. ಸೊ ಇದು ಫಸ್ಟ್ ಕೇಸ್, ಈ ಥರ ಕೇಸು 2026 ಬಂದಿರೋದು ಇದೇ ಫಸ್ಟ್ ಕೇಸು. ಸೊ ಇದನ್ನು ಅವಾಯ್ಡ್ ಮಾಡಬೇಕು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಆಗಿದೆ ಅಲ್ಲಿ ಈ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಇಷ್ಟು ಇನ್ಫಾರ್ಮೇಷನ್ ನನಗೆ ಸಿಕ್ಕಿರೋದು. ಸೊ ಇದ್ರ ಬಗ್ಗೆ ಏನಾದರೂ ನೆಕ್ಸ್ಟ್ ಇನ್ಫಾರ್ಮೇಷನ್ ಏನು ಸಿಕ್ತಂದರೆ ಖಂಡಿತ ನೆಕ್ಸ್ಟ್ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಆಗಿದೆ. ಸೊ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನಾದ್ರು ಇನ್ಫಾರ್ಮೇಷನ್ ಸಿಕ್ಕರೆ ನಾನು ಅಪ್ಡೇಟ್ ಕೊಡ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.